ಎಲ್ಲರಿಗೂ ಪ್ರೈಸ್ ಲಾರ್ಡ್, ಗುಡ್ ಮಾರ್ನಿಂಗ್. ಸೊ ಬೈಬಲಲ್ಲಿ ಒಂದು ವಾಕ್ಯ ಇದೆ, ಕೀರ್ತನೆ 139:16. ನಾನು ಇನ್ನೂ ಪಿಂಡವಾಗಿರುವಾಗಲೇ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು ಅಂತ. ನಿಜವಾಗ್ಲೂ ಹೇಳ್ತೀನಿ, ಆ್ಯಕ್ಚುಲಿ ಇವತ್ತು ನನ್ನ ಬರ್ಡೇ. ಇಷ್ಟು ವರ್ಷ ದೇವರು ನನ್ನನ್ನು ಕಾಯ್ದು ಕಾಪಾಡಿ ಇಷ್ಟು ವರ್ಷ ನನ್ನನ್ನು ನೋಡ್ಕೊಂಡಿದ್ದಕ್ಕೆ ದೇವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹೀಗೆ ನನ್ನ ಬರ್ಡೇ ದೇವರೆಷ್ಟು ಒಳ್ಳೆಯವನಂತ ನೆನೆಸುವಾಗ ಈ ವಾಕ್ಯ ನನಗೆ ನೆನಪು ಬಂತು. ನಾವು ಇನ್ನೂ ತಾಯಿಯ ಗರ್ಭದಲ್ಲಿರುವಾಗಲೇ ಆತನ ಕಣ್ಣುಗಳು ನಮ್ಮನ್ನು ನೋಡಿದೆ ಅಂದರೆ ನಮ್ಮ ಲೈಫ್ ಫ್ಯೂಚರ್ ಹೆಂಗಿರುತ್ತೆ ಅಂತ ಆತ ಆಲ್ರೆಡಿ ನೋಡಿರ್ತಾನೆ. ನಾವು ಫೇಲ್ಯೂರ್ ನೋಡ್ತೀವಿ, ಬಟ್ ಆತ ನಮ್ಮ ಸಕ್ಸಸ್ಸನ್ನು ನೋಡಿರ್ತಾನೆ. ನಾವು ಸ್ಯಾಡ್ನೆಸ್ ನೋಡಿರ್ತೀವಿ, ಆದರೆ ನಮ್ಮಲ್ಲಿ ಸಂತೋಷವನ್ನು ಆತ ನೋಡಿರ್ತಾನೆ. ನಮ್ಮ ಲೈಫಲ್ಲಿ ಏನೇ ಪಾಸ್ಟ್ ಈಗ ಆಗ್ತಾಯಿದೆ ನೋಡ್ರಿ, ಸೊ ಅವೆಲ್ಲವೂ ಕೂಡ ದೇವರು ಪಾಸಿಟಿವ್ ಆಗಿ ನೋಡಿರ್ತಾನೆ. ಆದರೆ ನಾವು ಅದನ್ನು ಒಂದು ಜ್ಞಾನ ಗ್ರಹಿಸ್ಲಿಕ್ಕೆ ಆಗದೆ ನಾವು ಅದನ್ನು ನೆಗೆಟಿವ್ ಆಗಿ ನೋಡ್ತೀವಿ. ಆದರೆ ದೇವರು ನಮ್ಮನ್ನು ತಾಯಿಯ ಗರ್ಭದಲ್ಲಿರುವಾಗಲೇ ನಮ್ಮ ಫ್ಯೂಚರ್ ಏನಾಗುತ್ತೆ ಅಂತ ಆತ ಆಲ್ರೆಡಿ ಡಿಸೈಡ್ ಮಾಡಿರ್ತಾನೆ. ತುಂಬ ಜನ ಆತನೊಂದು ಪ್ಲ್ಯಾನ್ನ ತಿಳ್ಕೊಂಡೇ ಇರೋದ್ರಿಂದ ಅವರು ಲೈಫಲ್ಲಿ ಎಲ್ಲದರಲ್ಲೂ ಫೇಲ್ಯೂರ್ನ ನೋಡ್ತಾ ಇರ್ತಾರೆ. ಸೊ ಈ ವಾಕ್ಯ ಏನಂತಂದರೆ, ನೀವು ನಿಮ್ಮ ಲೈಫ್ ಫ್ಯೂಚರ್ ಹೆಂಗಿರುತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆನೇ ದೇವ್ರು ನಿಮ್ಮ ಲೈಫ್ನ ಅಬ್ಬಂಡೆಂಟಾಗಿ ಆಲ್ರೆಡಿ ಆತ ನಿಮ್ಮ ಫ್ಯೂಚರ್ ಹಿಂಗೆ ಇರಬೇಕಂತ ಹಾಗಿರುತ್ತೆ. ಸೊ ನೀವು ಯಾವತ್ತೂ ನಿಮ್ಮ ಲೈಫಲ್ಲಿ ದೇವರ ಒಂದು ಪ್ಲ್ಯಾನ್ನ ನೀವು ಅದನ್ನು ಇಟ್ಕೊಂಡು ನಡೆದಾಗ ನಿಮ್ಮ ಲೈಫಲ್ಲಿ ಎಲ್ಲ ಪ್ಲ್ಯಾನ್ಗಳು ಸಕ್ಸಸ್ ಆಗ್ತದೆ. ಯಾಕೆಂದರೆ ಬೈಬಲಲ್ಲಿ ಹೇಳ್ತದೆ, ನೀನು ಪೂರ್ಣ ಹೃದಯದಿಂದ ಆತನ ಮೇಲೆ ಭರವಸೆ ಇಡು.